ಯಾರಿಗೆಲ್ಲ ಬೆಳಗ್ಗೆನೆ ಹೆವಿ ಮಸಾಲ ಇರುವ ರೆಸಿಪಿ ಇಷ್ಟ ಆಗಲ್ಲ ಅವರು ಈ ರೆಸಿಪಿನ ಟ್ರೈ ಮಾಡ್ಬೋದು. ಸಾಗುನ ಮಾಡಿದ್ದೀನಿ, ಮೈಲ್ಡ್ ತರಕಾರಿ ಸಾಗುನ ತುಂಬ ಸಿಂಪಲ್ಲಾಗಿ ಆರಾಮಾಗೆ ಮಾಡ್ಕೋಬೋದು. ಬೆಳಗ್ಗೆನೆ ಹೆವಿ ತಿನ್ನೋಕ್ಕೆ ಯಾರಿಗೆ ಇಷ್ಟ ಇಲ್ಲ ಅವರು ಆರಾಮಾಗಿ ಮಾಡ್ಕೋಬೋದು. ನಾನು ದೋಸೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ, ನೀವು ಬೇಕಾದರೆ ಪೂರಿ ಜೊತೆ, ಚಪಾತಿ ಜೊತೆ, ಗೀ ರೈಸ್ ಜೊತೆನೂ ಸರ್ವ್ ಮಾಡ್ಬೋದು. ಕೇವಲ 10 ನಿಮಿಷದಲ್ಲಿ ಆರಾಮಾಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈ ರೆಸಿಪಿನ ಟ್ರೈ ಮಾಡ್ಬೋದು. ನಾನು ದೋಸೆ ಜೊತೆ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಇತ್ತು, ಹಾಗಾಗಿ ದೋಸೆ ಮಾಡೋಣ ಅಂತ ಹೊರಟ್ರೆ ತವಕ್ಕೆ ದೋಸೆಗೆ ಲವ್ ಆಗಿದೆ. ಅವೆರಡಕ್ಕೆ ಲವ್ ಆದರೆ ನಮ್ಮ ಪದ್ಧತಿ ಯಾರಿಗೆ ಕೇಳ್ತೀರಾ, ಬೆಳಗ್ಗೆನೆ ಈ ಥರ ಆದರೆ ಹೆವಿ ಟೆನ್ಷನ್ನು. ಆದ್ರೂ ನಾನು ಟೆನ್ಷನ್ ತೊಗೊಳ್ದೆ ಯಾವ ಥರ ಮ್ಯಾನೇಜ್ ಮಾಡಿ ಇಷ್ಟು ಅದ್ಭುತವಾಗಿ ದೋಸೆ ಮತ್ತು ಸಾಗುನ ಮಾಡಿದ್ದೀನಿ ಅಂತ ನೀವು ತಿಳ್ಕೊಬೇಕಾದ್ರೆ ಹೆಬ್ಬರ್ಸ್ ಬ್ಲಾಗಿಗೆ ವಿಸಿಟ್ ಮಾಡಿ, ರೆಸಿಪಿನ ಚೆಕ್ ಮಾಡಿ, ಹಾಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ.